ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ನಮ್ಮ ಹೊಸ ಕ್ರಿಯೇಟರ್ಸು ಯಾರೆಲ್ಲ ಹೊಸದಾಗಿ ಯೂಟ್ಯೂಬೆಲ್ಲ ಚಾನೆಲ್ ಮಾಡಿದ್ದೀರಾ, ಅವ್ರ ಮೈಂಡಲ್ಲಿ ಒಂದು ಕ್ವಶನ್ ಇರುತ್ತೆ, ನಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಆ್ಯಂಡ್ ನಮ್ಮ ವಿಡಿಯೋಸಲ್ಲಿ ಆ್ಯಡ್ಸ್ ರನ್ ಆಗ್ತಿದೆ ಅಂತ, ಅವ್ರ ವೀಡಿಯೋಸಲ್ಲಿ ಆ್ಯಡ್ಸ್ ರನ್ ಆಗ್ತಿದೆ ಅಂತ ತುಂಬ ಸಲ ನಂಗೆ ಕ್ವಶನ್ ಕೇಳಿದ್ದಾರೆ. ನನ್ನ ಚಾನೆಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ನನ್ನ ಚಾನಲಲ್ಲಿ ಆ್ಯಡ್ಸ್ ರನ್ ಆಗ್ತಿದೆ, ಏನು ನನ್ನ ವೀಡಿಯೋಸಲ್ಲಿ ಏನು ಆ್ಯಡ್ಸ್ ರನ್ ಆಗ್ತಿದೆ, ಇದರಿಂದ ನನಗೆ ದುಡ್ಡು ಸಿಗುತ್ತಾ ಸಿಗಲ್ವಾ ಅಂತ ತುಂಬ ಜನ ಕೇಳಿದ್ದಾರೆ. ಆ್ಯಂಡ್ ಗೈಸ್, ನೆನ್ನೆ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಹೋಗ್ಬಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ಸಪೋರ್ಟ್ನ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಬೇಕಂದ್ರೆ ಫಸ್ಟ್ ಯಾರು ಕಮೆಂಟ್ ಮಾಡಿರ್ತೀರ ಅವ್ರ ಕಮೆಂಟ್ನ ನಾನು ಫಸ್ಟ್ ಕಮೆಂಟ್ನ ಪಿಕ್ ಮಾಡಿಬಿಟ್ಟು ಚಾನಲ್ನ ಪ್ರಮೋಟ್ ಮಾಡ್ತೀನಿ, ಓಕೆನಾ ಗೈಸ್? ಆ್ಯಂಡ್ ನಾನು ನಿಮಗೆ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ಗೈಸ್. ಸೊ ಫಸ್ಟ್ ಬಂದುಬಿಟ್ಟು ಮಾನಿಟೈಸೇಷನ್ ಆದಮೇಲೆ ಆ್ಯಡ್ಸ್ ರನ್ ಆಗ್ತಾಯಿತ್ತು. ಸೊ ಈಗೀಗ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆನೂ ಆ್ಯಡ್ಸ್ ಬಂದುಬಿಟ್ಟು ರನ್ ಆಗುತ್ತೆ. ಅಂದರೆ ನಿಮ್ಮದು ಎಲ್ಲ ವೀಡಿಯೋಸಲ್ಲಿ ಆ್ಯಡ್ಸ್ ರನ್ ಆಗೋಲ್ಲ, ಯಾವುದು ಮೋಸ್ಟು ಜಾಸ್ತಿ ವೀವ್ಸ್ ಬಂದಿರುತ್ತೆ ಆ ವಿಡಿಯೋದಲ್ಲಿ ಏನಾಗುತ್ತೆ, ನಿಮ್ಮದು ಆ್ಯಡ್ಸ್ನ ರನ್ ಆಗುತ್ತೆ. ಬಟ್ ಇದರಿಂದ ನಮಗೆ ದುಡ್ಡು ಸಿಗುತ್ತಾ, ಆ್ಯಡ್ಸ್ ರನ್ ಆಗೋದ್ರಿಂದ ನಮಗೆ ದುಡ್ಡು ಸಿಗುತ್ತಾ, ಇಲ್ಲ ಏನಾಗುತ್ತೆ ಅಂತಲೂ ಕೇಳ್ತಾರೆ, ಇಲ್ಲ ನಮ್ಮದು ಮಾನಿಟೈಸೇಷನ್ ಆದಮೇಲೆ ದುಡ್ಡು ನಮಗೆ ಸಿಗುತ್ತಾ ಅಂತ ಎಲ್ಲ ಕೇಳ್ತಾರೆ. ಬಟ್ ಇದರಲ್ಲಿ ಏನಂದರೆ, ಸೊ ಇದು ಏನು ಆ್ಯಡ್ಸ್ ರನ್ ಆಗ್ತಿದೆ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಇದ್ರದ್ದು ದುಡ್ಡು ಬಂದುಬಿಟ್ಟು ನಿಮಗೆ ಸಿಗಲ್ಲ ಗೈಸ್, ₹1 ನಮಗೆ ಸಿಗಲ್ಲ. ಸೊ ಮಾನಿಟೈಸೇಷನ್ ನಮ್ಮದು ಆದಮೇಲೆ, ನಮ್ಮದು ಮಾನಿಟೈಸೇಷನ್ ಈಗ ಅಂದ್ಕೊಳ್ಳಿ, ನಮ್ಮ ಮಾನಿಟೈಸೇಷನ್ 12 ಗಂಟೆಗೆ ಆಗಿದೆ ಅಂದ್ಕೊಳ್ಳಿ, ಮಧ್ಯಾಹ್ನ 12 ಗಂಟೆಗೆ ಮಾನಿಟೈಸೇಷನ್ ಆಗಿದೆ ಅಂದ್ಕೊಳ್ಳಿ. ಸೊ ಮಧ್ಯಾಹ್ನ 11:15 ಈ ಥರ ನಿಮಗೆ ಆ್ಯಡ್ಸ್ ಎಲ್ಲ ತುಂಬ ರನ್ ಆಗಿತ್ತು ಅಂದ್ಕೊಳ್ಳಿ, ಅದರದ್ದು ನಮಗೆ ಆ ಆ್ಯಡ್ಸು ₹1 ನಮಗೆ ಸಿಗಲ್ಲ. ಆ ಆ್ಯಡ್ಸ್ದು ಎಷ್ಟು ಆ್ಯಡ್ಸ್ ರನ್ ಆಗಿತ್ತೋ ಆ ದುಡ್ಡೆಲ್ಲ ಯೂಟ್ಯೂಬೇ ಇಟ್ಕೊಳ್ಳುತ್ತೆ, ಅದರದ್ದು ದುಡ್ಡು ನಿಮಗೆ ₹1 ನಿಮಗೆ ಕೊಡಲ್ಲ. ಈಗ ಏನಂದರೆ, ಈಗ 12 o'clock ಮೇಲೆ 12 o'clock ಆದಮೇಲೆ ನಿಮ್ಮದು ಎಷ್ಟು ಆ್ಯಡ್ಸ್ ರನ್ ಆಗಿರುತ್ತೆ ಅದರದ್ದು ದುಡ್ಡು ಮಾತ್ರ ನಿಮಗೆ ಸಿಗುತ್ತೆ. ಅದೇ ಬಿಟ್ಟರೆ ಬೇರೆ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನಿಮ್ಮದು ಏನು ಆ್ಯಡ್ಸ್ ರನ್ ಆಗಿತ್ತು, ಮಾನಿಟೈಸೇಷನ್ ಮಾಡೋಕ್ಕಿಂತನೂ ನೀವು 1 hour ಮುಂಚೆನೇ ಏನು ಆ್ಯಡ್ಸ್ ರನ್ ಆಗಿತ್ತು ಅದರ ದುಡ್ಡೆಲ್ಲ ನಿಮಗೆ ಸಿಗೋದೇ ಇಲ್ಲ. ಈ ಕನ್ಫ್ಯೂಷನ್ನ ದೂರ ಮಾಡ್ಕೊಳ್ಳಿ. ತುಂಬ ಜನ ಕ್ವಶನ್ಸ್ ಕೇಳ್ತೀರ ನನ್ನ ಹತ್ರ, ಓಕೆನಾ? ಸೊ ಆ್ಯಡ್ಸ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಏನು ರನ್ ಆಗಿದೆ ಅದರದ್ದು ದುಡ್ಡು ನಿಮಗೆ ಸಿಗಲ್ಲ. ಏನು ಮಾನಿಟೈಸೇಷನ್ ಆದಮೇಲೆ ಏನು ಆ್ಯಡ್ಸ್ ಎಲ್ಲ ಬರುತ್ತೆ ಅದರದ್ದು ದುಡ್ಡು ನಿಮಗೆ ಸಿಗುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ, ರಿಯೂಸ್ ಕಾಂಟೆಂಟ್ ಬಂದುಬಿಟ್ಟಿದೆ, ಅದರಲ್ಲಿ ಆ್ಯಡ್ಸ್ ಬರ್ತಾಯಿದೆ, ಅದರದ್ದು ದುಡ್ಡು ನಮಗೆ ಸಿಗುತ್ತಾ ಇಲ್ವಾ ಅಂತಲೂ ಕೇಳ್ತಾರೆ. ಬಟ್ ರಿಯೂಸ್ ಕಾಂಟೆಂಟ್ ಬಂದಾದಮೇಲೆ ಏನಾದರೂ ಆ್ಯಡ್ಸ್ ಏನಾದರೂ ರನ್ ಆಗಿದ್ದರೆ ಅದರದ್ದು ದುಡ್ಡು ನಿಮಗೆ ₹1 ಸಿಗಲ್ಲ. ರಿಯೂಸ್ ಕಾಂಟೆಂಟ್ ಯಾರ್ಯಾರ್ದು ಬಂದಿರುತ್ತೆ ಅದರಲ್ಲಿ ಆ್ಯಡ್ಸ್ ರನ್ ಆಗಿದ್ದರೆ ಅದರದ್ದು ದುಡ್ಡು ಬಂದುಬಿಟ್ಟು ನಿಮಗೆ ಸಿಗಲ್ಲ, ಯೂಟ್ಯೂಬೇ ಇಟ್ಕೊಳ್ಳುತ್ತೆ, ಓಕೆನಾ? ಸೊ ಕಾಪಿ ಕಾಂಟೆಂಟ್ನ ಮಾಡಬೇಡಿ, ಒರಿಜಿನಲ್ ಕಾಂಟೆಂಟ್ ಮಾಡಿ, ರಿಯೂಸ್ ಕಾಂಟೆಂಟ್ ಬರಲ್ಲ. ಬೈ ಚಾನ್ಸ್ ನಿಮಗೆ ರಿಯೂಸ್ ಕಾಂಟೆಂಟ್ದು ಪಾಲಿಸಿ ಏನಾದರೂ ಗೊತ್ತಿಲ್ಲ ಅಂದರೆ ಒಂದು ಸಲ ಕೇಳ್ಕೊಳ್ಳಿ, ಇಲ್ಲಾಂದರೆ ನೀವು ಹೋಗ್ಬಿಟ್ಟು ಓದ್ಕೋಬೋದು, ಯೂಟ್ಯೂಬಲ್ಲೇ ನಿಮಗೆ ಸಿಗುತ್ತೆ, ನೀವು ನೋಡ್ಕೋಬೋದು, ಓಕೆನಾ ಗೈಸ್? ಇಲ್ಲ ತುಂಬ ವೀಡಿಯೋಸ್ಗಳು ಮಾಡಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಪಾಲಿಸೀಸ್ ಬಗ್ಗೆ, ಹೋಗಿ ಚೆಕ್ನ ಮಾಡ್ಕೋಬೋದು, ಓಕೆನಾ ಗೈಸ್? ಐ ಥಿಂಕ್ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕೇಳಿದಿರಿ, ಸೊ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.